ಓಕೆ, ಪ್ರೇಮಕ್ಕೆ ಸೈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಆಗಲೇ ಮಾತನಾಡ್ತಾ ಇದ್ವಿ, ಹಾಗೇನೆ ಈ ಒಂದು ವಿವಾಹಕ್ಕೆ ಸಹಾಯ ಮಾಡಿದಂಥ ಇನ್ನೊಂದು ಹಸ್ತ ಈಗ ನಮ್ಮೊಂದಿಗೆ ಸೇರ್ಕೊಂಡಿದೆ. ಅಂದರೆ ಒಂದು NGOದವರಾದಂತಹ ಶಾರದಾ ಅವರು ಕೂಡ, ಈ ಮಹಿಳಾ ಸಂಘಟನೆಯವರು ಕೂಡ ಅವರು ಈ ಒಂದು ವಿವಾಹಕ್ಕೆ ತಮ್ಮ ಕೈ ಜೋಡಿಸಿದ್ರು. ಶಾರದಾ ಅವರು, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗ್ಲೇ ಪ್ರಕಾಶ್ ಅವರು ಹೇಳ್ತಾ ಇದ್ರು ಒಂದು ಬಿಗ್ ಫೋರ್ಸ್ ನಮ್ಮ ಮದುವೆ ಇದಾಗ್ಲಿಕ್ಕೆ ಅಂತ ಹೇಳಿ. ಸೊ ನಿಮ್ಮ ಸಹಾಯ ಹೇಗಿತ್ತು ಈಗ? ಮೇಡಮ್, ಪ್ರಕಾಶ್ ಅವ್ರು ಬಂದು ನನಗೆ ಹೇಳಿದ್ರು, ಮೇಡಮ್ ನಾನು ಒಂದು ಹುಡುಗಿನ ಲವ್ ಮಾಡಿದ್ದೀನಿ, ಆ ಹುಡುಗಿನ ಮನೆಯಿಂದ ಆಚೆ ಬಿಡ್ತಾ ಇಲ್ಲ, ದಯವಿಟ್ಟು ಹೇಗಾದರೂ ಮಾಡಿ ಆ ಹುಡುಗಿನೂ ನನ್ನ ಒಂದುಗೂಡಿಸಿ ನಮ್ಮ ಮದುವೆಗೆ ಸಹಾಯ ಮಾಡಿ ಅಂತ. ಅದಾದಮೇಲೆ ನಾನು ಇವ್ನ ನಿರ್ಧಾರನೇ ಸರಿ ಇಲ್ಲ ಅಂದ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಹತ್ರನೂ ಹೋಗಿ ಮಾತಾಡಿದೆ. ನಾನು ಅವ್ರ ಅಪ್ಪ ಅಮ್ಮನಿಗೆ ಇವ್ರ ಜೊತೆ ಮದುವೆ ಮಾಡೋದು ಇಷ್ಟ ಇರಲಿಲ್ಲ. ಆಮೇಲೆ ಮನೆಗೆ ಹೋದ ತಕ್ಷಣ ಈ ಹುಡುಗಿ ನನ್ನ ಕರೆದು, ನಾನು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಹೇಳಿದ್ಲು. ನನ್ನ ರೂಮ್ನಲ್ಲಿ ಕರ್ಕೊಂಡೋಗಿ ಮಾತಾಡಿದ್ಲು. ಅವಾಗ ಹೇಳಿದ್ಲು, ಹೇಗಾದರೂ ಮಾಡಿ ನನ್ನನ್ನು ಕರ್ಕೊಂಡು ಹೋಗಿ ಮನೆಯಿಂದ, ನಂಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ಲು. ಸರಿ, ನಾನು ಅವಳ ಹತ್ರ ಎರಡೇ ಮಾತಾಡ್ಬಿಟ್ಟು ಬಂದು ಮನೆ ಹೊರಗಡೆ ಅವ್ರ ಅಪ್ಪ ಅಮ್ಮನಿಗೆ ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ಲಿಲ್ಲ. ಅದಕ್ಕೆ ಸರ್, ನನ್ನ ಇಂಟೆನ್ಷನ್ ಏನಿತ್ತು ಅಂದರೆ, ಒಂದೆರಡು ವರ್ಷ ಇವಳು ಓದ್ಲಿ, ಆಮೇಲೆ ಇವ್ರನ್ನ ಕನ್ವಿನೆನ್ಸ್ ಮಾಡಿ ಮದುವೆ ಮಾಡ್ಬೋದು ಅನ್ನೋದಿತ್ತು. ಬಟ್ ಪ್ರಕಾಶ್ ಮತ್ತೆ ಆ ಹುಡುಗಿ ಯಾವುದೇ ಕಾರಣಕ್ಕೂ 2 ವರ್ಷ ಕಾಯೋ ಪರಿಸ್ಥಿತಿಲಿ ಇರಲಿಲ್ಲ. ಭಯ ಇತ್ತು. ಮತ್ತೆ ಆ ಹುಡುಗಿಗೆ ಬೇರೆ ಮದುವೆ ಮಾಡಿಬಿಟ್ರೆ ಅಥವಾ ನನ್ನನ್ನು ಬೇರೆ ಕಡೆ ಎಲ್ಲರೂ ಕಳಿಸ್ಬಿಟ್ರೆ ಮತ್ತೆ ಪ್ರಕಾಶ್ ಸಿಗಲ್ಲ ಅನ್ನೋದಿತ್ತು. ಅವ್ರದ್ದು ಅಷ್ಟೊಂದು ಪ್ರೀತಿ, ಅಷ್ಟೊಂದು ಅಗಾಧವಾಗಿತ್ತು. ಅದಕ್ಕೆ ಆಮೇಲೆ ನಾನು ಅವ್ರ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ಟು ಬಂದಿದ್ದೆ, ಸೋಮವಾರ ಅಥವಾ ಬುಧವಾರ ಬರ್ತೀನಿ, ಇದಕ್ಕೆ ಏನಾದರೂ ಒಂದು ಮಾಡೋಣ ಅಂತ. ಆಮೇಲೆ ಹೊರಗಡೆ ಬಂದು ಪ್ರಕಾಶಿಗೆ ನಾನು ಹೇಳ್ದೆ, ಹೀಗಿದೆ ಏನ್ ಮಾಡೋದು ಅಂತ. ಅದಕ್ಕೊಂದು, ಮೇಡಮ್ ಏನಾದರೂ ಮಾಡಿ ನನಗೆ ಮದುವೆ ಮಾಡಿ, ಇಲ್ಲಾಂದ್ರೆ ನಾನೇ ಸುಸೈಡ್ ಮಾಡ್ಕೊಂಡ್ಬಿಡ್ತೀನಿ, ಈ ಅಂತ್ಯ ನಿಮಗೆ ಬೇಕಾಗಿತ್ತು ಅಂದ್ರೆ ನೋಡಿ ಅಂತ ಹೇಳ್ದ. ಆಮೇಲೆ ಏನಾದ್ರೂ ಆಗ್ಲಿ ಅಂತ ಮಾಧ್ಯಮದವ್ರ ಮುಖಾಂತರ ಸಹಾಯ ಮಾಡಿದ್ದೀನಿ. ವಿವಾಹ ಆಗಿದೆ. ಬಟ್ ನಾನು ಇವ್ರಿಗೆ ಮೆಸೇಜ್ ಒಂದೇ ಒಂದು ಏನ್ ಹೇಳ್ತೀನಿ ಅಂದ್ರೆ, ಮದುವೆ ಮಾಡ್ಕೊಳ್ಳೋದು ದೊಡ್ಡದಲ್ಲ, ಕೊನೆವರೆಗೂ ಅಪ್ಪ ಅಮ್ಮನ ವಿರುದ್ಧವಾಗಿ ಮದುವೆ ಮಾಡ್ಕೊಂಡಿದ್ದೀರಾ, ಅವ್ರ ಮುಂದೆ ಒಳ್ಳೇದಾಗಿ ಬದುಕಿ ತೋರಿಸ್ಬೇಕು ಅಂತ ನಾನು. ಥ್ಯಾಂಕ್ ಯು ಸೋ ಮಚ್. ಪ್ರಕಾಶ್, ಕೊನೆಯದಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಈಗ ನಿಮ್ಮ ಅತ್ತೆ ಮಾವನ ಎದುರಿಸಿ ಮದುವೆ ಆಗಿದ್ದೀರಿ, ಸೊ ನೀವು ಯಾವ ರೀತಿಲಿ ಅವ್ರನ್ನ ನೋಡ್ಕೊಳ್ತೀರಿ, ಮತ್ತೆ ಮುಂದೆ ಅವ್ರನ್ನ ಓದಿಸ್ತೀರಾ, ಹೇಗೆ? ಕೊನೆ ಚಿಕ್ಕದಾಗಿ ಹೇಳೋದಾದ್ರೆ ಅವ್ರನ್ನ ಹೇಳೋದು ಮೀಡಿಯಾ ಮುಂದೆ ಹೇಳೋದು ದೊಡ್ಡ ವಿಷಯ ಅಲ್ಲ, ಅದನ್ನ ಮಾಡಿ ತೋರಿಸಿ ಆಮೇಲೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಚೆನ್ನಾಗಿ ಬಾಳ್ತೀರಿ ಅನ್ನೋ ವಿಶ್ವಾಸ ಇದೆ ನನಗೆ. ಆತ್ಮವಿಶ್ವಾಸ ತುಂಬಾ ಇದೆ. ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಂತೀನಿ ಅನ್ನೋ ವಿಶ್ವಾಸನೂ ಇದೆ. ಬಟ್ ಇವ್ರನ್ನ ಕರ್ಕೊಂಬರಕ್ಕೆ ನಾವು ತುಂಬಾ ಎಷ್ಟು ಜನದ ಒಂದು 100 ಜನದ ಸಜೆಷನ್ಸ್ ತಗೊಂಡಿದ್ದೀನಿ, ತುಂಬಾ ಸಜೆಷನ್ ತಗೊಂಡಿದ್ದೀನಿ. ಬಟ್ ಚೆನ್ನಾಗಿ ನೋಡ್ಕೊಂತೀನಿ. ಅವ್ರು ಎಲ್ಲರ ಅಂದ್ರೆ ಭಾಳ ಜವಾಬ್ದಾರಿ ನನ್ನ ಮೇಲಿದೆ. ಅಮ್ಮ, ನೀವೇನು ಹೇಳ್ತೀರಾ? ಮನೆಗೆ ಬಂದಿದ್ದಾಳೆ, ಸೊಸೆ ಬಂದಾಗಿದೆ ಈಗ, ಆದ್ರೆ ಅವರ ಅಪ್ಪ ಅಮ್ಮನ ವಿರೋಧ ಇದೆ. ಸೊ ಯಾವ ರೀತಿ ನೋಡ್ಕೊಳ್ತೀರಿ? ಏನು ವಿಶ್ವಾಸ ಇದೆ ನಿಮ್ಗೆ ಇವರಿಬ್ರು ಚೆನ್ನಾಗಿರ್ತಾರೇನೋ? ಒಂದು ಲೆಕ್ಕದಲ್ಲಿ ಸೊಸೆ, ಒಂದು ಲೆಕ್ಕದಲ್ಲಿ ಮಗಳು. ಓಕೆ. ನನ್ನ ಮಗನ್ಗೊಂದು ಕಮ್ಮಿ ಮಾಡಿದ್ರು ಆಕೆ ಕಮ್ಮಿ ಮಾಡಲ್ಲ. ಓಕೆ, ಅಷ್ಟು ವಿಶ್ವಾಸ. ಇವರಿಬ್ಬರ ವಿಶ್ವಾಸದ ಮೇಲೆ ನಿಮ್ಗೆ ವಿಶ್ವಾಸ ಇದೆಯಾ? 100%. ಚೆನ್ನಾಗಿ ಬಾಳ್ತೀರಿ ಅನ್ನೋ ವಿಶ್ವಾಸ ಇದೆ. ನಿಮ್ಮ ಅಪ್ಪ ಅಮ್ಮನು ಒಪ್ಪಿ ಬರ್ಬೋದು ಅಂತ ಆಶಯ ಇದೆಯಾ? ಇದೆ, ಒಪ್ಪಿ ಬರ್ತಾರೆ ಅನ್ಕೊಂಡಿದೀನಿ, ಬರ್ತಾರೆ. ಬಟ್ ಅತ್ತೆ ಮನೇಲೂ ತುಂಬಾ ಚೆನ್ನಾಗಿರ್ತೀನಿ ಅಂತ ವಿಶ್ವಾಸ ಇದೆ ನನಗೆ. ಓಕೆ. ಸೊ ಓಕೆ, ಒಟ್ಟಾರೆ ಕಥಾನಕವನ್ನ ನೋಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ನಾಲ್ವರಿಗೂ. ಆದ್ರೆ ಈ ಕಥೆ ಆರಂಭ ಆಗಿದ್ದು ಎಲ್ಲಿ? ಹಾಗೆಂದ್ರೆ ಮದುವೆ ಆಗುವಾಗ ಹೇಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು? ಮತ್ತೊಮ್ಮೆ ಆ ವಿಜುವಲ್ಸ್ ಗಳನ್ನ ನೋಡ್ಕೊಂಡ್ ಬರೋಣ. ಇವಾಗ ಬರ್ತೀಯ ಬರ್ತೀಯಾ? ಸರಿ, ನಿಮ್ಗೆ ಯಾರ್ದು ಅರೇಂಜ್ಮೆಂಟ್ ಇಲ್ಲ ತಾನೆ? ಅಪ್ಪ ಅಮ್ಮ ಏನು ನೋಡೋದಾನೆ? ನೀವು ಮಾತಾಡ್ರಿ, ಸುಮ್ಮನೆ ಅವರು ಯಾಕಿದ್ ಹೋಗಿ 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 ಮಾತಾಡಿ. ಹೋಯ್ತಾ ಇದ್ದೆ, ಧೈರ್ಯ ಮಾಡಿ ಸಂತೋಷ ನಿಮ್ಮ ಕೈ ಮುಗಿತೀನಿ. ಯಾಕೆಂದರೆ ನಿಮ್ಗೆ ಸಾಕಿ ನಮ್ಗೆ ಒಳ್ಳೆ ಕೀರ್ತಿ ಈ ಬೀದಿಲಿ ಒಳ್ಳೆ ಕೊಟ್ಟಿದ್ಯಾ, ನಿಮಗೆ ಧನ್ಯವಾದಗಳು. ಇನ್ನೇನೋ ಅಷ್ಟೇ. ಸರಿ ಸರ್, ಎಲ್ಲ ಒಳ್ಳೆಯದಾಗಲಿ. ಓಕೆ, ಇಷ್ಟೋ ತನಕ ಬಂದು ನೀವು ನಾಲ್ವರು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಮಾತನಾಡಿದ್ರಿ. ನಮ್ಮ ನಾಲ್ವರಿಗೂ ಧನ್ಯವಾದಗಳು. ಒಟ್ಟಾರೆ ವೀಕ್ಷಕರೇ, ಪ್ರಕಾಶ್ ಮತ್ತು ಮಹಾಲಕ್ಷ್ಮಿ ಜೋಡಿ ಪ್ರೇಮಕ್ಕೆ ಸೈ ಎಂದು ಮುಂದಾಗಿದ್ದಾರೆ, ಮದುವೆಯಾಗಿದ್ದಾರೆ. ಈ ಪ್ರೇಮಕ್ಕೆ ಮಹಾಲಕ್ಷ್ಮಿಯ ತಂದೆ ತಾಯಿ ಕೂಡ ಸೈ ಅನ್ನುವ ಹಾಗಾಗ್ಲಿ, ಬೇಗ ಅವರನ್ನ ಒಪ್ಕೊಂಡು ಅವರ ತಪ್ಪನ್ನ ಕ್ಷಮಿಸ್ಲಿ ಅಂತಾನೆ ನಮ್ಮ ಆಶಯ ಕೂಡ. ಇದು ಈ ಹೊತ್ತಿನ ವಿಶೇಷ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.